ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜೋಸೆಫ್ ವಿಜಯ್ ವರ್ಸಸ್ ವಾಟಾಳ್ ನಾಗರಾಜ್. ಒಬ್ರು ತಮಿಳುನಾಡು ಮುಖ್ಯಮಂತ್ರಿ, ಮತ್ತೊಬ್ರು ರಾಜ್ಯದ ಪ್ರಸಿದ್ಧ ಕನ್ನಡ ಪರ ಹೋರಾಟಗಾರ. ಕಾವೇರಿ ನದಿ ನೀರು ಮತ್ತು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಆಗಾಗ ಸಂಘರ್ಷ ನಡೀತಾ ಇರುತ್ತೆ. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ವಿಜಯ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ವಾಟಾಳ್ ನಾಗರಾಜ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಜೋಸೆಫ್ ವಿಜಯ್ಗೆ 51 ವರ್ಷ, ವಾಟಾಳ್ ನಾಗರಾಜ್ಗೆ 77 ವರ್ಷ. ವಿಜಯ್ಗಿಂತ ವಾಟಾಳ್ ನಾಗರಾಜ್ 26 ವರ್ಷ ದೊಡ್ಡವರು. ಶಿಕ್ಷಣ: ವಿಜಯ್ BSc ಡ್ರಾಪ್ ಔಟ್, ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ವಾಟಾಳ್ ನಾಗರಾಜ್ SSLC ವರೆಗೆ ಶಿಕ್ಷಣ ಪಡೆದಿದ್ದಾರೆ. ಇಬ್ಬರಲ್ಲಿ ಹೆಚ್ಚು ಓದಿರೋದು ವಿಜಯ್. ಗೆಲುವು ಸೋಲಿನ ಅಂತರ: 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ವಿಜಯ್ 53,715 ವೋಟ್ಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 58.89% ಜನ ವಿಜಯ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಅತ್ತ 2024ರ ಲೋಕಸಭೆ ಚುನಾವಣೆಯಲ್ಲಿ ವಾಟಾಳ್ ನಾಗರಾಜ್ 7,48,963 ವೋಟ್ಗಳ ಅಂತರದಿಂದ ಸೋತಿದ್ದಾರೆ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 0.15% ನಷ್ಟು ಜನ ವಾಟಾಳ್ಗೆ ವೋಟ್ ಹಾಕಿದ್ದಾರೆ. ಚುನಾವಣಾ ಅನುಭವ: ವಿಜಯ್ 2026ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು 1 ಬಾರಿ MLA ಮತ್ತು 1 ಬಾರಿ CM ಆಗಿದ್ದಾರೆ. ಸೋಲು 0. ವಾಟಾಳ್ ನಾಗರಾಜ್ 1967ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ MLA ಆಗಿದ್ದಾರೆ. ಹಾಗೆ 7 ಬಾರಿ ವಿಧಾನಸಭೆ, 4 ಬಾರಿ ಲೋಕಸಭೆ ಮತ್ತು 1 ಬಾರಿ ವಿಧಾನ ಪರಿಷತ್ ಚುನಾವಣೆ ಸೇರಿ ಒಟ್ಟು 12 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ವಿಜಯ್ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಕಾನೂನು ಬಾಹಿರವಾಗಿ ಗುಂಪು ಸೇರಿದ ಆರೋಪಕ್ಕೆ ಸಂಬಂಧಿಸಿದ್ದು. ವಾಟಾಳ್ ನಾಗರಾಜ್ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಪತ್ನಿ ಮತ್ತು ಮಕ್ಕಳು: ವಿಜಯ್ ಪತ್ನಿ ಹೆಸರು ಸಂಗೀತ. ಇವರಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಸಾಶಾ ಎಂಬ ಮಕ್ಕಳಿದ್ದಾರೆ. ವಾಟಾಳ್ ನಾಗರಾಜ್ ಪತ್ನಿ ದಿವಂಗತ ಜ್ಞಾನಾಂಬಿಕೆ. ಇವರಿಗೆ ಅನುಪಮ ಎಂಬ ಮಗಳಿದ್ದಾಳೆ. ಬ್ಯಾಂಕ್ ಬ್ಯಾಲೆನ್ಸ್: ವಿಜಯ್ ಕುಟುಂಬ ಬರೋಬ್ಬರಿ 330 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದೆ. ವಾಟಾಳ್ ನಾಗರಾಜ್ 6.86 ಲಕ್ಷದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದಾರೆ. ಚಿನ್ನ ಮತ್ತು ವಜ್ರ: ವಿಜಯ್ ಕುಟುಂಬದ ಬಳಿ 4 ಕೆಜಿ ಚಿನ್ನ ಮತ್ತು 134 ಕ್ಯಾರೆಟ್ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 6.27 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಾಟಾಳ್ ನಾಗರಾಜ್ ಬಳಿ ಚಿನ್ನ ಇಲ್ಲ. ಬೆಳ್ಳಿ: ವಿಜಯ್ ಕುಟುಂಬದ ಬಳಿ 15 ಲಕ್ಷ ಮೌಲ್ಯದ ಬೆಳ್ಳಿ ಇದೆ. ವಾಟಾಳ್ ನಾಗರಾಜ್ ಬಳಿ ಬೆಳ್ಳಿಯೂ ಇಲ್ಲ. ಸ್ವಂತ ವಾಹನ: ವಿಜಯ್ ಹೆಸರಲ್ಲಿ ಟೊಯಾಟಾ ಲೆಕ್ಸಸ್, BMW i7, ಟೊಯಾಟಾ ವೆಲ್ಫೈರ್, BMW 530, ಮಾರುತಿ ಸ್ವಿಫ್ಟ್ ಕಾರುಗಳು ಮತ್ತು TVS XL ಸೂಪರ್ ಇದೆ. ಎಲ್ಲ ವಾಹನಗಳ ಒಟ್ಟು ಮೌಲ್ಯ 13 ಕೋಟಿ. ವಾಟಾಳ್ ನಾಗರಾಜ್ ಹೆಸರಲ್ಲಿ ಸ್ವಂತ ವಾಹನ ಇಲ್ಲ. ಮನೆ ಅಥವಾ ಫ್ಲಾಟ್: ವಿಜಯ್ ಕುಟುಂಬ ತಮಿಳುನಾಡಲ್ಲಿ 11 ಮನೆ ಅಥವಾ ಫ್ಲಾಟ್ಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 117 ಕೋಟಿ. ವಾಟಾಳ್ ನಾಗರಾಜ್ ಬೆಂಗಳೂರಿನಲ್ಲಿ 1 ಮನೆ ಹೊಂದಿದ್ದಾರೆ. ಇದರ ಮೌಲ್ಯ 1.29 ಕೋಟಿ. ಕೃಷಿ ಜಮೀನು: ವಿಜಯ್ ಕುಟುಂಬ ತಮಿಳುನಾಡಿನ ಕೊಡೈಕೆನಾಲ್ ಸಮೀಪ 1/2 ಎಕರೆ ಕೃಷಿ ಜಮೀನು ಹೊಂದಿದೆ. ಇದರ ಮೌಲ್ಯ 20 ಲಕ್ಷ. ವಾಟಾಳ್ ನಾಗರಾಜ್ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ 61 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇದರ ಮೌಲ್ಯ 93 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಜಮೀನಿರೋದು ವಾಟಾಳ್ ನಾಗರಾಜ್ ಬಳಿ. ಕೃಷಿಯೇತರ ಸೈಟು: ವಿಜಯ್ ಕುಟುಂಬ ಚೆನ್ನೈ ಸುತ್ತಮುತ್ತ 3 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 22 ಕೋಟಿ. ವಾಟಾಳ್ ನಾಗರಾಜ್ ಬೆಂಗಳೂರಿನಲ್ಲಿ 1 ಕೃಷಿಯೇತರ ಸೈಟು ಹೊಂದಿದ್ದಾರೆ. ಇದರ ಮೌಲ್ಯ 2.10 ಕೋಟಿ. ವಾಣಿಜ್ಯ ಕಟ್ಟಡ:
ವಿಜಯ್ ತಮಿಳುನಾಡಿನಲ್ಲಿ 4 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 82 ಕೋಟಿ. ವಾಟಾಳ್ ನಾಗರಾಜ್ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ಷೇರು ಮ್ಯೂಚುವಲ್ ಫಂಡ್. ವಿಜಯ್ ಕುಟುಂಬ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 19 ಲಕ್ಷ ಹಣ ಹೊಂದಿದೆ. ವಾಟಾಳ್ ನಾಗರಾಜ್ ಷೇರು ಮ್ಯೂಚುವಲ್ ಫಂಡ್ ನಲ್ಲಿ ಹಣ ಹೊಂದಿಲ್ಲ. ಸಾಲ ಕೊಟ್ಟಿರೋದು. ವಿಜಯ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 74 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ವಾಟಾಳ್ ನಾಗರಾಜ್ ಸಾಲ ಕೊಟ್ಟಿಲ್ಲ. ಒಟ್ಟು ಆಸ್ತಿ. ವಿಜಯ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 643 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ವಾಟಾಳ್ ನಾಗರಾಜ್ ತಮ್ಮ ಬಳಿ 5.09 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಆಸ್ತಿಯ ದೊಡ್ಡ ಪಾಲು. ವಿಜಯ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಬ್ಯಾಂಕ್ ಬ್ಯಾಲೆನ್ಸ್ದು. 330 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ವಾಟಾಳ್ ನಾಗರಾಜ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. 2.10 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ವಿಜಯ್ ಕುಟುಂಬ 7 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ವಾಟಾಳ್ ನಾಗರಾಜ್ ಯಾವುದೇ ಸಾಲ ಬಾಕಿ ಉಳಿಸಿಕೊಂಡಿಲ್ಲ. ಆದಾಯ. ವಿಜಯ್ರ ವಾರ್ಷಿಕ ಆದಾಯ ಬರೋಬ್ಬರಿ 184 ಕೋಟಿ 53 ಲಕ್ಷದ 56 ಸಾವಿರ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 15 ಕೋಟಿ 37 ಲಕ್ಷದ 79 ಸಾವಿರ. ದಿನಕ್ಕೆ 51 ಲಕ್ಷದ 26 ಸಾವಿರ ಆಗುತ್ತೆ. ವಾಟಾಳ್ ನಾಗರಾಜ್ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ತಮಿಳುನಾಡು ಸಿಎಂ ವಿಜಯ್ ಮತ್ತು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ವಿಜಯ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ವಾಟಾಳ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.